ನಾನ್ ವೆಜ್ ಕೆಲವೊಂದ್ ಕಡೆ ಮಿಕ್ಸ್ ಮಾಡ್ತಾರೆ ಆತರ ಆ ಒಂದು ಭಯ ಇಲ್ಲ? ಖಂಡಿತವಾಗ್ಲೂ ಇಲ್ಲ. ಅದು ಆಕ್ಚುಲಿ ರೆಸಿಪಿ ಒಂದು ರೆಸಿಪಿ ರೆಡಿ ಇರುತ್ತೆ. ರೈಸ್ಗೆ ಹಾಕ್ತಾರೆ, ಮಶ್ರೂಮ್ ಪಲಾವ್ಗೆ ಮಶ್ರೂಮ್ ಸೇರಿಸಿ ಕುಕ್ ಮಾಡ್ತಾರೆ, ಚಿಕನ್ಗೆ ಮಟನ್ಗೆ ಚಿಕನ್ ಮಟನ್ ಸೇರಿಸಿ ಕುಕ್ ಮಾಡ್ತಾರೆ. ಅದು ರೆಸಿಪಿ ಒಂದೇ ಇರೋದು. ಸೊ ಅದಕ್ಕೆ ನಿಮ್ಗೆ ಏನ್ ತಿಂದ್ರು ಇನ್ನೂ ಹೇಳ್ಬೇಕಂದ್ರೆ ನನಗೆ ಚಿಕನ್ಗಿಂತ ಜಾಸ್ತಿ ಮಶ್ರೂಮ್ ಪಲಾವೇ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ವೆಜಿಟೇರಿಯನ್ಸ್ಗೂ ತುಂಬಾ ಇಷ್ಟ ಆಗುತ್ತೆ. ಎಸ್, ಈಗ ಮೇಡಮ್ ಅವ್ರಿಗೆ ಏನೋ ತಿನ್ನಿಸೋದಾದ್ರೆ ಇನ್ನೇನು ತಿನ್ನಲ್ಲ ಅವರು. ಮೋಸನ? ತಿಂತೀಯಾ? ಟೇಸ್ಟ್ ಮಾಡ್ತೀಯ ಕಿಮಾ ಪ್ಲೀಸ್? ಕ್ಯಾಮ್ರಾ ನನ್ಗಾರ ತಿನ್ಸೋ. ನಾನ್ ತಿಳಿಸ್ತೀನಿ. ಓಕೆ. ತಿನ್ನೋರ್ಗೆ ಬೇಡ ಅಂತ ಹೇಳ್ಬಾರ್ದು, ನಾವ್ ತಿನ್ನೋದನ್ನ ಅವ್ರಿಗೆ ತಿನ್ಸ್ಕೊಡ್ಬೋದು ಅಷ್ಟೇ. ಒಂದು ಸಬ್ಸಿಗೆ ಸೊಪ್ಪು ಫ್ಲೇವರ್ ಇರುತ್ತೆ ಮಟನ್ ಕಿಮಾಲಿ, ನಿಜಾಲು ಚೆನ್ನಾಗಿರುತ್ತೆ. ನೀವು ತಿಂದ್ರಲ್ಲ, ನಿಮ್ಗೇನು ಅನಿಸ್ತು? ಇನ್ನು ತಿಂದಿಲ್ಲ, ತಿನ್ಬೇಕು. ಬನ್ನಿ ಹಂಗಾರೆ ಕೂತ್ಕೊಳ್ಳಿ. ಈಗ ನನಗೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ಒಬ್ರು ವೆಜಿಟೇರಿಯನ್, ಇನ್ನೊಬ್ಬ ನಾನ್ ವೆಜಿಟೇರಿಯನ್. ಮಗ ಯಾವ ಟೇರಿಯನ್ ಅಂತ ನನಗೆ. ಈಗ ಒಂದ್ ಸದ್ಯಕ್ಕೆ ವೆಜಿಟೇರಿಯನ್ ಮಗು ಅಲ್ಲ. ಸದ್ಯಕ್ಕೆ ಅವನು ವೆಜಿಟೇರಿಯನ್. ಅವ್ನಿಗೆ ಇಷ್ಟ ಆದ್ರೆ ನಾನ್ ವೆಜ್ ತಿನ್ನಿಸ್ತೇನೆ. ನನ್ಗೇನ್ ಅಡ್ಡಿ ಇಲ್ಲ. ಇಟ್ ಇಸ್ ಲೆಫ್ಟ್ ಟು ದೆಮ್. ಅವ್ರು ತಿನ್ನಂಗಿದೆ ತಿನ್ಲಿ, ಬಿಟ್ರೆ ಬಿಡ್ಲಿ. ಮಗುವಿನ ಲಕ್ಷಣಗಳು ನೋಡಿದಾಗ ಏನ್ ಅನ್ಸುತ್ತೆ? ಇವರು ಪಕ್ಕ ನಾನ್ ವೆಜ್ ತಿಂತಾರ, ವೆಜ್ ತಿಂತಾರ? ವೆಜಿಟೇರಿಯನ್ ಅವನು. ಸದ್ಯಕ್ಕೆ ನಂತರ ಇದನ್ನ ನೋಡೋಕೆ ಅವ್ನಿಗೆ ಅವ್ನು ವೆಜಿಟೇರಿಯನ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಪಾಪ ಅವನ್ಗೇನ್ ಇಷ್ಟ ಅದು, ಎಷ್ಟೊಂದು ಕುರಿ ಮತ್ತೆ ಕೋಳಿಗಳು ಉಳ್ಕೊಳತ್ತೆ ವೆಜಿಟೇರಿಯನ್ ಆದ್ರೆ. ಓಕೆ, ಎನಿಥಿಂಗ್ ಇಸ್ ಫೈನ್. ನಾನೇನು ವೆಜಿಟೇರಿಯನ್ ಆಗಿರೋ ತಪ್ಪು, ನಾನ್ ವೆಜಿಟೇರಿಯನ್ ತಪ್ಪು ಅಂತಿಲ್ಲ. ಫುಡ್ ಅಷ್ಟೇ, ಅವನೇನ್ ಚೂಸ್ ಮಾಡ್ತಾನೋ ಅದು. ಈಗ ಮಗ ಅಪ್ಪನ್ ತರನ ಅಮ್ಮನ್ ತರನ ಅಂತ? ನಂತರ ಇಬ್ರು ತರನು. ನೋಡಕ್ಕೆ ಸ್ವಲ್ಪ ಅಮ್ಮನ್ ತರ, ಬಿಹೇವಿಯರ್ ಸ್ವಲ್ಪ ಅಪ್ಪನ್ ತರ. ಒಳ್ಳೆ ಹುಡುಗ. ಯಾರು ತುಂಬಾ ಸಪೋರ್ಟ್ ಮಾಡ್ತಾರೆ, ಯಾರ ಮೇಲೆ ಬೇಗ ಕೋಪ ಮಾಡ್ಕೊಂತಾರೆ ಮಗ ಅಂತ? ಆತರ ಮಾಡೋದೇ ಇಲ್ಲ. ತುಂಬಾ ತುಂಬಾ ಚಿಕ್ಕೋ ನೀನು ಆತರ ಡಿಫ್ರೆನ್ಶಿಯೇಷನ್ ಮಾಡೋದಿಕ್ಕೆ. ಶೂಟಿಂಗ್ ಅಂತ ಇರುತ್ತೆ, ಅಥವಾ CCL ಮ್ಯಾಚ್ ಇರುತ್ತೆ, ಅಥವಾ ನಿಮ್ದೇ ಕೆಲಸಗಳಿರುತ್ತೆ ಹೊರಗಡೆ. ಸೆಲೆಬ್ರಿಟಿ ಅಂದ್ಮೇಲೆ ಸಾಕಷ್ಟು ಕೆಲಸಗಳಿರುತ್ತೆ. ನೀವಂತೂ ಮಗು ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಗ್ಯಾಪ್ ತಗೊಂಡಿದ್ರ. ಬಟ್ ಇವ್ರು ಹೊರಗಡೆ ಹೋದಾಗ ಬಂದಾಗ ಆ ಒಂದು ಟೈಮ್ ಬಿಟ್ವೀನ್ ಏನೇನೆಲ್ಲ ಇರುತ್ತೆ ಅಂತ? ಅವ್ನ್ದು ಇವಾಗ ರ್ಯಾಪಿಡ್ ಗ್ರೋತ್ ಇರೋದ್ರಿಂದ 15 ದಿವಸದಲ್ಲಿ ಅವ್ನ್ ಫುಲ್ ಮನುಷ್ಯನೇ ಚೇಂಜ್ ಆಗ್ಬಿಟ್ಟಿರ್ತಾನೆ. ಇವ್ರು ಬಂದಾಗೆಲ್ಲ ಕವಿ ಇದನ್ ಮಾಡ್ತಾ ಇದ್ದಾನ, ಕವಿ ಅದನ್ ಮಾಡ್ತಾ ಇದ್ದಾನ ಅಂತಿರ್ತಾರೆ. ಯಾವ್ದೌದು, ಇದೆಲ್ಲ ಆಲ್ರೆಡಿ ಮಾಡಿ 10 ತಿಂಗಳಾಯ್ತು, ನೀವ್ ಇವಾಗ ನೋಡ್ತಾ ಇದ್ದೀರಾ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಅವನ್ ಕಡೆಯಿಂದ ಏನು ಡಿಫ್ರೆನ್ಸ್ ಇರೋದಿಲ್ಲ. ಅಪ್ಪ ಅಮ್ಮ ಅಂದ್ರೆ ಇಬ್ರು ಲೈಕ್ ಈಕ್ವಲಿ ನೋಡ್ಕೊಳ್ತಾರೆ. ಅದೇ 3 ದಿನಕ್ಕೂ ಚೇಂಜಸ್ ಕಾಣುತ್ತೆ. ಒಂದ್ ವೀಕೆಂಡ್ CCL ಹೋಗಿ ಬಂದ್ರೆ ದೊಡ್ಡನ ಹುಡಿದೇನ ಅನ್ಸುತ್ತೆ. ಹೌದು, ನಿಮ್ಗೆ ಮಕ್ಳು ಅಷ್ಟು ಫಾಸ್ಟ್ ಆಗಿ ಬೆಳಿತಾರಲ್ಲ. ಹೊಸದಾಗ ಏನಾದ್ರು ಕಲ್ತಿರ್ತಾನ ಅವನು, ಸಡನ್ ಆಗಿ ಹೊಸದಾಗ ಏನಾದ್ರು ಮಾಡ್ತಿರ್ತಾನೆ. ಸೊ ಎಲ್ಲ ಮಕ್ಳು ಸೋಫಾ ಹತ್ಬಿಡ್ತಾನೆ. ನಾನು ನೋಡೇ ಇರಲ್ಲ ಅದು 3 ದಿನ ಮುಂಚೆ. ಇಲ್ಲ ಒಂದೊಂದು ಕ್ರಿಬ್ ಇದೆ, ಅದ್ರ ಮೇಲೆ ನಿಂತ್ಕೊಂಡು ಇಳಿಯಕ್ ಟ್ರೈ ಮಾಡ್ತಿರ್ತಾನೆ. ಮಂಚದಿಂದ ಹಿಂಗ್ ಉಲ್ಟಾ ತಿರ್ಕೊಂಡು ಇಳಿಯೋದ್ ಬೇರೆ, ಸ್ಟ್ರೈಟ್ ಇಳಿತಾನೆ. ಈಗ ಎಲ್ಲ ಹೊಸದಾಗಿ ಮಾಡ್ತಾ ಇರ್ತಾನೆ. ಈಗ ಫೈನಲಿ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ವೆರೈಟಿ ಆಫ್ ನಾನ್ ವೆಜ್ ಪ್ಲಸ್ ವೆಜಿಟೇರಿಯನ್ ಫುಡ್ಸ್ ಇದೆ. ನಿಮ್ದೇ ಆದಂತಹ ಒಂದು ಫಾಲೋವರ್ಸ್ ಅದಷ್ಟು ಇರ್ತಾರೆ. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಅವರು ಅಫೋರ್ಡಬಲ್ ಆಗಿರ್ಬೇಕು, ಎಲ್ಲರಿಗೂ ತಲುಪಬೇಕು ಅಂತಾನೆ ಮಾಡಿರೋ ಹೋಟೆಲ್. ಒಂಥರ ಪಿಟ್ ಸ್ಟಾಪ್ ತರ. ಕಾರ್ ಫಾಸ್ಟ್ ಹೋಗ್ಬೇಕಾದ್ರೆ ಒಂದು ಸಣ್ಣದಾಗಿ ಇಲ್ಲೇ ಸ್ಟಾಪ್, ಅಲ್ಲಿಂದನೂ ಇಳಿದು ಬರ್ಬೋದು. ಮೇನ್ ರೋಡ್ ಅದು, ಹೈವೇ ಇಂದನೂ ಇಳಿದು ಬರ್ಬೋದು. ಇಲ್ಲೆಲ್ಲ ಬ್ಯಾರಿಕೇಡ್ಸ್ ತೆಗ್ದಿದ್ದಾರೆ. ಸೊ ಇಲ್ಲಿ ಸರ್ವಿಸ್ ರೋಡಿಂದನೂ ಬರ್ಬೋದು. ಸೊ ಒಳ್ಳೆ ಟೇಸ್ಟ್ ಇರುವಂತ ಜಾಗ, ಅಫೋರ್ಡಬಲ್ ಪ್ರೈಸ್. ಆರಾಮಾಗಿ ಒಂದು ಫ್ಯಾಮಿಲಿ ಬಂದು ಕೂತು ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಆಮೇಲೆ ನಮ್ಮ ಮಡಿಕೇರಿ ಕಡೆ ಹೋಗೋರು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀವಿ. ಖುಷಿಯಾಗಿ ಹೊಟ್ಟೆ ತುಂಬ ತಿನ್ಬೋದು. ಇಲ್ಲಿ ಬೆಂಗಳೂರಿಂದ ಮೈಸೂರು ಹೋಗೋರು, ಅಲ್ಲಿಂದ ಬರೋರು ರಾತ್ರಿ ಯೂಶಲಿ ಊಟ ಇಲ್ಲಿ ಸಿಗಲ್ಲ. ಸೊ ಇದು ನಮ್ದು ಕೊನೆ ಹೋಟೆಲ್. ನಿಮಗೆ ಇದಾದ್ಮೇಲೆ ಯಾವ್ದು ಸುಮಾರು ದೂರ ಹೋಗ್ಬೇಕು. ಸೊ ಟೋಲ್ಗಿಂತ ಇರೋದು, ಟೋಲ್ ಹತ್ರಕ್ಕಿರೋದು ಲಾಸ್ಟ್ ಹೋಟೆಲ್ ಇದೆ. ಸೊ ಯಾರ್ಯಾರು ಮೈಸೂರಿಗೆ ಹೋಗ್ತಿದ್ದಾರೆ ಅಥವಾ ಅಲ್ಲಿಂದ ವಾಪಸ್ ಬರ್ತಿದ್ದಾರೆ, ಇನ್ ಕೇಸ್ ಆ ಕಡೆಯಿಂದ ಆಯ್ತು ಅಂದ್ರೆ ಈ ಕಡೆ ಬರ್ಬೋದು ಆರಾಮಾಗಿ. ಸೊ ಎಲ್ಲರೂ ಲೈಕ್ ಬಂದು ಟೇಸ್ಟ್ ಮಾಡಿ ಅದಾದ್ಮೇಲೆ ಎಲ್ಲರಿಗೂ ಹೇಳೋದು ಚೆನ್ನಾಗಿರುತ್ತೆ. ಸೊ ಇಟ್ ಈಸ್ ಅ ನೈಸ್ ಪ್ಲೇಸ್. ಇವಾಗ ಚಿಲ್ ಔಟ್ ಮಾಡೋದಕ್ಕೆ, ಸಡನ್ ಆಗಿ ಬಂದು ಊಟ ಮಾಡ್ಕೊಂಡು ಹೋಗೋದಕ್ಕೂ ಇಟ್ಸ್ ಅ ನೈಸ್ ಪ್ಲೇಸ್. ಸೊ I think everybody should come. Anyway, thank you so much.
ಒಳ್ಳೇದಾಗ್ಲಿ. ಮತ್ತಷ್ಟು ಫ್ರಾಂಚೈಸಿಗಳು ಅದರ ಜೊತೆಗೆ ಮತ್ತಷ್ಟು ಅಭಿರುಚಿಗಳನ್ನ ಕೊಡುವಂತಹ ದೊಡ್ಡ ಹೋಟೆಲ್ ಆಗಿ ಬೆಳವಣಿಗೆ ಆಗ್ಲಿ. ಒಳ್ಳೇದಾಗ್ಲಿ ಇಬ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಊಟ ಥ್ಯಾಂಕ್ ಯು ಬನ್ನಿ ಊಟ ಮಾಡಿ ನೀವು. ನೋಡಿದ್ರಲ್ಲ, ಇದಾಗಿತ್ತು ನಟ ಚಂದನ್ ಗೌಡ ಹಾಗೇನೆ ಅವರ ಮಡದಿ ಕವಿತಾ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.